ಉತ್ತಮವಾದಂತಹ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕರೆ ಆ ಕ್ಷೇತ್ರ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ. ಎಲ್ಲರೂ ಕೂಡ ಶಾಸಕರು, ಸುರೇಶಣ್ಣ, ತಮ್ಮಯ್ಯವರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾತಾಡಿದರು. ಬೆಳಿಗ್ಗೆ ನಾವು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಜಣ್ಣವರು, ನಮ್ಮ ಕಾಂತರಾಜಣ್ಣವರು ಶ್ರೀಮಂತರು, ಹಣದಲ್ಲಿ ಶ್ರೀಮಂತರು, ಗುಣದಲ್ಲಿ ಶ್ರೀಮಂತರು, ಸಂಸ್ಕಾರದಲ್ಲಿ ಶ್ರೀಮಂತರು ಅನ್ನೋದನ್ನು ಬೆಳಿಗ್ಗೆ ನಮಗೆ ತೋರಿಸ್ಕೊಟ್ರು. ಒಬ್ಬ ಸಣ್ಣ ಮನುಷ್ಯನಿಗೆ, ದೊಡ್ಡ ಮನುಷ್ಯನಿಗೆ ಸ್ವಲ್ಪ ಹಣ ಬಂದರೆ ನಮಗೆ ಸಂಸ್ಕಾರ ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದರೆ ಬೆಳಗ್ಗೆ ನಮ್ಮ ಕಾಂತರಾಜಣ್ಣವರು, ಸಿದ್ದರಾಜಣ್ಣವರು ಲಿಂಗವನ್ನು ಹೊರಗಡೆ ತಕ್ಕೊಂಡು ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿದರು. ನಾವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ, ಒಬ್ಬ ವ್ಯಕ್ತಿಗೆ ಹಣದಕ್ಕಿಂತ ಗುಣ ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡ್ವಿ. ನಾವು ಬಂದಿಲ್ಲಿ ಕುತ್ಕೊಂಡಂಥ ಸಂದರ್ಭದಲ್ಲಿ ನಾವೀಗ ಒಂದು 5 ನಿಮಿಷ 10 ನಿಮಿಷ ನಿಮಗೆ ಉಪದೇಶವನ್ನು ಮಾಡ್ಬೋದು. 10 ನಿಮಿಷದ ಉಪದೇಶ ನೀವು ವರ್ಷ ಎಲ್ಲ ಅದನ್ನ ಇಟ್ಕೊಳ್ತೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ನಾವು ಬಂದು ಕೂತ್ಕೊಂಡದಲ್ಲಿ ಒಂದು ಹಿಂದಿ ಹಾಡನ್ನು ಹಾಡಿಸಿದ್ರು ಮಕ್ಕಳ ಕಡೆಯಿಂದ. ನಾವಿಲ್ಲಿ ಮಂತ್ರವನ್ನ ಹೇಳಿ ನೀವು ಮಕ್ಕಳಿಗೆ ಹಿಂದಿ ಹಾಡನ್ನು ಕಲಿಸಿದ್ರೆ ಹೇಗೆ ಸಂಸ್ಕಾರ ಬರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಅದಾದ ನಂತರ ನಾವು ಸಿದ್ದರಾಜಣ್ಣರು ಹೇಳ್ತಾ ಇದ್ರು, ನನಗಾರಲ್ಲಿ ಇಷ್ಟು ಕೊಡಬೇಡ, ನಾನು ಹಾಡಿಸ್ತಾ ಇದ್ದೆ ಚೆನ್ನಾಗಿ ಅಂತ ಹೇಳಿ. ಆ ನಂತರ ಇನ್ನೊಂದು ಹಾಡ್ರಪ್ಪ ಅಂತ ಹೇಳಿದ್ರೆ ಇನ್ನೊಂದು ನೃತ್ಯ ಮಾಡಿಸಿದ್ರು. ದುಶ್ಯಾಸನ ಸೀರೆ ಹೇಳದದ್ದು, ಸೀರೆ ಎಳೆ ಪಾಠನ ಹುಡುಗ ಕಡೆಯಿಂದ ಮಾಡಿಸಿದ್ರೆ ಸೀರೆ ಎಳೆದ್ ಬಿಟ್ಟು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯತೆ? ಅದು ಸಂಸ್ಕೃತಿನ ಅನ್ನುವಂಥದ್ದನ್ನ ನೀವು ಗಮನಿಸ್ಬೇಕು. ಸೀರೆ ಎಳೆ ಪಾಠನ್ನಾಗ್ಲಿ ದೃಶ್ಯಗಳನ್ನಾಗ್ಲಿ ಈಗಿನ ಮಕ್ಕಳುಗಳಿಗೆ ನೀವು ವೇದಿಕೆ ಮುಖಾಂತರ ಕಲಿಸೋದಾದ್ರೆ ನಮ್ಮ ಮನೆಗಳಲ್ಲಿ ನಾವು ಹೇಳಿದಂಥ ಉಪದೇಶಗಳು ಪಾಲಿಸ್ಲಿಕ್ಕೆ ಸಾಧ್ಯನಾ, ಆ ಸಂಸ್ಕೃತಿ ಬರ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನ ಪೋಷಕರು ಮತ್ತು ಶಿಕ್ಷಕರು ಅದನ್ನ ಯಾರು ಕಲಿಸ್ತೇವ್ರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ಎಷ್ಟು ವಚನ ಗಾಯನ ಇದೆ, ಎಷ್ಟು ವಚನ ನೃತ್ಯಗಳಿದೆ, ಎಷ್ಟು ಭಕ್ತಿಯ ಮಾರ್ಗಗಳಿದೆ, ಅದನ್ನ ನಾವು ಎಷ್ಟು ಪಾಲಿಸ್ತಾ ಇದ್ದೇವೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮೊನ್ನೆ ಬಸವ ಮಂದಿರದಲ್ಲಿ ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ ಆಯ್ತು. ಅಲ್ಲಿಯ ಪೂಜ್ಯರು ಸುಮಾರು 300 ಜನ ಮಹಿಳೆಯರನ್ನ ಏಕಕಾಲದಲ್ಲಿ ನೆಲೆಸಿ ವಚನ ಗಾಯನವನ್ನು ಹಾಡಿಸಿದರು. ಅದೊಂದು ಇತಿಹಾಸ ಆಯಿತು. ಅದರ ಜೊತೆಯಲ್ಲಿ ಬಹುಶಃ ಇವತ್ತಿನ ತಾಯಂದ್ರು ವಚನವನ್ನು ಕಲಿತ್ರೆ ಹೇಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೋದು ಅನ್ನೋದನ್ನ ನಾವಿವತ್ತು ನೋಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಬಹುಶಃ ನಾವು ಹೆಚ್ಚು ಮಾತಾಡಬಾರ್ದು ಅಂತ ಅನ್ಕೊ ಟೈಮ್ ಆಯಿತು. ಆದರೂ ಕೂಡ ತಾವೆಲ್ಲರೂ ಕೂಡ ಇವತ್ತು ಪಾಲಿಸಬೇಕಾಗಿರುವಂಥದ್ದು ಭಕ್ತಿ ಮಾರ್ಗ. ನಾವು ಎಷ್ಟೇ ದೇವಸ್ಥಾನಗಳಿಗೆ ಹೋಗಿ, ಎಷ್ಟೇ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಅಥವಾ ಎಷ್ಟೇ ಏನೆಲ್ಲ ಬೇಡ್ಕೊಂಡ್ರೂ ಕೂಡ ಕೊನೆಗೆ ಸಿದ್ಧಿ ಸಿಗೋದು, ಮೋಕ್ಷ ಸಿಗೋದು, ವರ ಸಿಗೋದು ಭಕ್ತಿ ಮಾರ್ಗಕ್ಕೆ ಮಾತ್ರ. ಅಂಥ ಭಕ್ತಿ ಮಾರ್ಗವನ್ನು ಯಾರು ಪಾಲಿಸ್ತಾನೆ ಅಥವಾ ಯಾರು ಪಾಲಿಸುವಂಥ ಕ್ರಿಯೆಗಳಲ್ಲಿ ಪಾಲ್ಗೊಳ್ತಾನೆ ಅವನು ನಿಜವಾಗ್ಲೂ ಕೂಡ ಅವನು ಭಕ್ತಿ ಮಾರ್ಗದಲ್ಲಿ ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನಾವು ಬೆಳಗ್ಗೆ ಬಂದ ತಾಯಂದ್ರಿಗೆ ಹೇಳಿದ್ವಿ, ಒಂದು ಕಥೆಯನ್ನು ಹೇಳ್ತೀವಿ ಅಂತ. ಆ ಕಥೆಯನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ವಿ. ಒಂದು ಕುಟುಂಬ ಇತ್ತು. ಯಾಕೆ ನಮಗೆ ಮಾತಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಅಂತಂದ್ರೆ, ಈಗ ನಮ್ಮ ರಾಜಕೀಯದವ್ರು ಕುಂತಿರ್ತಾರೆ, ಅವ್ರಿಗೆ ನಾವು ಹೇಳೋ ಅರ್ಥ ಆಗಲ್ಲ. ಅರ್ಥ ಆದರೂ ಕೂಡ ಅವ್ರು ಪಾಲಿಸೋದಿಲ್ಲ. ಎರಡನೇದು ಇನ್ನೊಂದು ಏನಂದ್ರೆ, ಪಾಪ ಅವ್ರು ಎಲ್ಲರೂ ಒತ್ತಡದಲ್ಲಿ ಇರ್ತಾರೆ. ನಾವು ಹೇಳೋ ಮಾತನ್ನು ತಗೊಂಡು ಹೋಗಿ ಅವ್ರೇನಾದ್ರು ಭಾಷಣದಲ್ಲಿ ಹೇಳಕ್ಕೆ ಹೋದ್ರೆ ನಮಗೆ ಈ ಶಾಸಕರು ಬೇಡ ಅಂತ ನೀವು ತಿರಸ್ಕರಿಸ್ತೀರಿ ಅಲ್ವಾ? ಇದು ಸತ್ಯ ಕೂಡ. ಈಗ ರಾಜಕಾರಣಗಳಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಪಕ್ಷದ ಬಗ್ಗೆ ಮಾತಾಡಬೇಕು, ನಿಮ್ಮ ನಾಯಕರ ಬಗ್ಗೆ ಮಾತಾಡಬೇಕು,
ಅಥವಾ ಅನುದಾನದ ಬಗ್ಗೆ ಮಾತಾಡಬೇಕು ಅಂತ ಅವ್ರ ಬಗ್ಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ. ಅವ್ರೇನಾರು ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ತತ್ವದ ಬಗ್ಗೆ ಹೇಳಕ್ಕೆ ಹೋದರೆ ನಮಗೆ ಈ ಮಾತು ಹಿಡಿಸೋದಿಲ್ಲ ಅಂತ ನೇರವಾಗಿ ಹೇಳ್ತೀರಿ ನೀವು. ಇವತ್ತು ಎಲ್ಲದು ಹಂಗಾಗಿದೆ. ಮೊನ್ನೆ ತಮ್ಮಯ್ಯನವರು ಇದ್ದರು ವೇದಿಕೆ ಮೇಲೆ, ನಿಮ್ಮ ವಿಜೇಂದ್ರಣ್ಣ, ನಮ್ಮ ಈಶ್ವರ ಖಂಡ್ರೆಯವರೆಲ್ಲರೂ ಇದ್ದರು. ಅಲ್ಲಿ ಒಬ್ಬರು ಉಪನ್ಯಾಸಕರು ಒಂದು ಮಾತನ್ನು ಹೇಳಿದರು. ನಿಮಗೆ ನೆನಪಿದೆ ತಮ್ಮಯ್ಯ? ಹಾಂ. ಯಾಕೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಬಗ್ಗೆ ಆಗಲಿ, ಸಂಸ್ಕಾರದ ಬಗ್ಗೆ ಆಗಲಿ ಯಾಕೆ ಕೆಡ್ತಾ ಇದೆ ಅನ್ನೋದಕ್ಕೆ ಬಹುಶಃ ಅವರು ಒಂದು ಮಾತನ್ನು ಹೇಳಿದ್ರೆ, ಅದರಲ್ಲಿ ಒಂದು ಮಾತು ನಮಗೆ ಭಾಳ ಇಷ್ಟ ಆಯಿತು. ದೇಶದಲ್ಲಿ ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ವಿವೇಕಿಗಳು ಅಂತಂದರೆ ಬುದ್ಧಿವಂತರು ಇವತ್ತು ಯಾರೂ ಮಾತಾಡಲಿಕ್ಕೆ ಆಗ್ತಿಲ್ಲ, ಪ್ರಶ್ನೆ ಮಾಡ್ತಿಲ್ಲ. ಅವಿವೇಕಿಗಳಿದಾರಲ್ಲ, ಅವಿವೇಕಿಗಳು ತಿಳಿದೇ ಇರುವಂಥವ್ರು, ಅವ್ರು ಯಾರೂ ಕೂಡ ಬಾಯಿ ಮುಚ್ತಾ ಇದೆ. ಏನೇಳೆ ಈಗ ಎಲ್ಲರೂ ಕೂಡ ಧರ್ಮದ ಬಗ್ಗೆ ಮಾತಾಡ್ತೇವೆ, ಎಲ್ಲವೂ ಆಗುತ್ತೆ. ಆದರೆ ಅದರ ಆಚರಣೆಗೆ ಬರುವಂಥ ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ಫೇಲ್ಯೂರ್ ಮಾಡ್ಕೊಳ್ತೀವಿ. ಬಹುಶಃ ಇದು ನೀವು ಯಾಕೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ, ನಮ್ಮ ರೂಟ್ ಇದೆಯಲ್ಲ, ನಮ್ಮ ವ್ಯವಸ್ಥೆಗಳಿದೆಯಲ್ಲ, ಅದು ತುಂಬ ಬದಲಾಗ್ತಾ ಇದೆ. ಇವತ್ತು ಧರ್ಮ ಬೇಕು, ಸಮಾಜ ಬೇಕು, ನ್ಯಾಯ ಬೇಕು, ಸಂಸ್ಕೃತಿ ಬೇಕು ಅಂತ ಎಲ್ಲರೂ ಹೇಳ್ತೇವೆ. ಅದನ್ನು ಪಾಲಿಸೋಕ್ಕೆ ಎಷ್ಟು ಜನ ಬರ್ತಾ ಇದ್ದೇವೆ ಅಂತಂದರೆ ಯಾರೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ನಾವು ಮೊನ್ನೆ ಉತ್ತರ ಕರ್ನಾಟಕ ಹೋದಾಗ ಒಂದು ಮಾತನ್ನು ಹೇಳ್ತಾ ಇದ್ವಿ. ಯಾವ ಹಳ್ಳಿಗೆ ಹೋದರೂ ಕೂಡ ಇವತ್ತು ಯುವಕರು 8-10 ವರ್ಷದ ಮಕ್ಕಳು ಒಂದು ದುಶ್ಚಟಕ್ಕೆ, ಒಂದು ಕುಡಿಯೋದಕ್ಕೆ, ಇನ್ನೊಂದು ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತೇಳಿ. ಯಾಕೆ ಈ ಥರ ಆಗ್ತಾ ಈಗ 40-50 ವರ್ಷ ಆದರೂ ಮದುವೆ ಆಗ್ತಾ ಇಲ್ಲ? ಆ ಮದುವೆ ಆಗದೆ ಇರುವಂಥವ್ರದ್ದೇ ಒಂದು ಸಂಘ ಕಟ್ಟಿಕೊಂಡಿದ್ದಾರೆ ಹಳ್ಳಿಗಳಲ್ಲಿ. ಸುಮಾರು ಒಂದು ಊರಲ್ಲಿ 30-40 ಜನ ಯುವಕರು ಇವತ್ತು ಹಳ್ಳಿಗಳಲ್ಲಿ ಸಿಗ್ತಾ ಇದ್ದಾರೆ. ಅವ್ರು ಯಾರು ಕೂಡ ನಮಗೆ ಮದುವೆ ಆಗಲಿಲ್ಲ ಅಂಥೇಳಿ ಮಠಗಳಿಗೆ ಬರ್ತಾ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ಬಾರ್ ಕಡೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ನಮ್ಮ ಯುವಕರು ದಾರಿಯನ್ನು ತಪ್ಪಿದರೆ, ನಮ್ಮ ವಿದ್ಯಾರ್ಥಿಗಳು ದಾರಿಯನ್ನು ತಪ್ಪಿದರೆ, ಈ ದೇಶದ ಸಂಸ್ಕೃತಿಯನ್ನಾಗಲಿ, ನಮ್ಮ ಆಚಾರಗಳನ್ನಾಗಲಿ, ನಮ್ಮ ಸಂಸ್ಕೃತಿಯನ್ನಾಗಲಿ, ಅಥವಾ ನಮ್ಮ ಕುಟುಂಬದ ಗೌರವವನ್ನಾಗಲಿ ಯಾರು ಉಳಿಸ್ತಾರೆ ಮುಂದೆ ಅನ್ನುವಂಥ ಪ್ರಶ್ನೆಯನ್ನು ನೀವು ಕಾಣ್ಕೋಬೇಕು. ಪ್ರತಿಯೊಬ್ಬರು ಈ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೇವೆ, ಯಾವ ಸ್ಥಾನದಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ಬಂಧುಗಳೇ, ಬಹುಶಃ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಜಾತ್ರೆಗಳನ್ನು ಮಾಡಿದರು, ಉತ್ಸವಗಳನ್ನು ಮಾಡಿದರು. ವರ್ಷೆಲ್ಲ ಕಷ್ಟಪಡ್ತೀರಿ. ವರ್ಷ ಕಷ್ಟಪಟ್ಟು ವರ್ಷದಲ್ಲಿ ಒಂದು ದಿನನಾದರೂ ಕೂಡ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ಅಟ್ಲೀಸ್ಟ್ ಸಂತೋಷವನ್ನು ಹಂಚಿಕೊಳ್ಳಿ, ಪ್ರೀತಿಯನ್ನು ಹಂಚಿಕೊಳ್ಳಿ, ಆ ಭಗವಂತನ ಪ್ರಾರ್ಥನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಬಹುಶಃ ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರೆ ಮಾತನ್ನು ಮುಕ್ತಾಯ ಮಾಡ್ತಾ ಬಂಧುಗಳೇ. ಒಂದು ಗಂಡ ಹೆಂಡತಿ ಇದ್ರು ಇಬ್ರು. ಗಂಡನ ಕೆಲಸ ಏನು ಅಂತಂದರೆ ಒಂದು 4 ಎಮ್ಮೆಯನ್ನು ಮೇಯಿಸ್ಕೊಂಬರೋದು. ಎಮ್ಮೆಯನ್ನು ಕಟ್ಟಿಕೊಂಡಿದ್ದ, ಬೆಳಗ್ಗೆಯಿಂದ ಸಂಜೆವರೆಗೂ ಎಮ್ಮೆಯನ್ನು ಮೇಯಿಸ್ಕೊಂಡು ಬರ್ತಾ ಇದ್ದ. ಎಮ್ಮೆ ಮೇಯಿಸ್ಕೊಂಡು ಬಂದ ಮೇಲೆ ಹೆಂಡತಿ ಹಾಲು ಕರೆಯೋದು, ಅದ್ರ ಚಾಕರಿ ಮಾಡೋದು ಮಾಡ್ತಾ ಇದ್ರು ಇಬ್ರು. ಬಹಳ ಕೆಲಸದಲ್ಲಿ, ಅದೇ ಕೆಲಸದಲ್ಲಿ ನಿರಂತರವಾಗಿ ಆ ಕೆಲಸದಲ್ಲಿ ಅವರು ನಿರತರಾಗಿದ್ದರು. ಒಂದು ದಿನ ಆ ಊರಿನಲ್ಲಿ ಒಂದು ಪ್ರವಚನ ಪ್ರಾರಂಭ ಆಯಿತು. ಒಬ್ಬ ಗುರುಗಳು ಬಂದು 1 ತಿಂಗಳು ಪ್ರವಚನವನ್ನು ಪ್ರಾರಂಭ ಮಾಡಿದರು. ಎಲ್ಲರೂ ಪ್ರವಚನಕ್ಕೆ ಹೋಗ್ತಾ ಇದ್ರು. ಆದರೆ ಈ ಗಂಡ ಹೆಂಡತಿ ಇಬ್ಬರು ಹೋಗಿರಲಿಲ್ಲ. ಯಾಕೆ ಹೋಗಿರಲಿಲ್ಲ ಅಂತಂದರೆ, ಗಂಡ ಬೆಳಗಿಂದ ಸಂಜೆವರೆಗೂ ಎಮ್ಮೆ ಮೇಯ್ಸ್ಕೊಂಬಂದು ಸುಸ್ತಾಗ್ತಾ ಇದ್ದ. ಅವನಿಗೆ ಮಲ್ಕೊಂಡ್ರೆ ಸಾಕು ಅಂತ ಅನಿಸೋದು. ಅದಕ್ಕೆ ಎಮ್ಮೆ ಮೇಯ್ಸ್ಕೊಂಬಂದ ತಕ್ಷಣ ಊಟ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಡೋನು. ಹೆಂಡತಿ ಆಮೇಲೆ ಹಾಲು ಕರೆಯೋದು, ಆ ಚಾಕರಿ ಮಾಡೋದು, ಮೇವು ಹಾಕೋದು ಮಾಡ್ಕೊಂಡು ಅವಳು 10 ಗಂಟೆ 11 ಗಂಟೆ ಆಗೋದು. ಹಾಗಾಗಿ ಅವಳಿಗೂ ಹೋಗೋಕ್ಕಾಗ್ತಿರಲಿಲ್ಲ. ಇಬ್ಬರು ಪ್ರವಚನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಒಂದು ದಿನ ಹೆಂಡತಿ ನೋಡಿದ್ಲು, ಯೋಚನೆ ಮಾಡಿದ್ಲು, ಪ್ರವಚನ ಮುಗಿಲಿಕ್ಕೆ ಬಂತು, ಇವತ್ತಿಗೂ ನಾವು ಒಂದು ದಿನನೂ ಹೋಗಲಿಲ್ಲ. ಈ ಕೊನೆ ದಿನ ಇವತ್ತು ಮಂಗಲ ಅಂದ್ರೆ, ಆ ಕಡೆ ಮಂಗಲ ಅಂತ ಕರೀತಾರೆ ಮುಗಿಸೋದಕ್ಕೆ, ಮುಕ್ತಾಯ ಇದೆ ಇವತ್ತಾದ್ರೂ ನನ್ನ ಗಂಡನನ್ನಾರು ಕಳಿಸೋಣ ಅಂತ ಹೇಳಿ ಗಂಡನಿಗೆ ಎಮ್ಮೆ ಮೇಯಿಸ್ಕೊಂಬಂದ ಮೇಲೆ ಸ್ವಲ್ಪ ಊಟ ಗೀಟ ಮಾಡಿಸಿದ್ಲು.
ಮಾಡಿದ್ಮೇಲೆ ಇವತ್ತು ಮಂಗಲ ಇದೆ ಅಂದರೆ ಪ್ರವಚನ ಮುಕ್ತಾಯ ಇದೆ, ಇವತ್ತಾದರೂ ಹೋಗ್ಬಾ ಅಂತ ಹೇಳಿ ಸ್ವಲ್ಪ ಬೈದು ಕಳಿಸಿದ್ಲು. ಗಂಡ ಹೆಂಡ್ತಿ ಅಂದ್ಲಲ್ಲ ಬೈದ್ಲಲ್ಲ ಅಂತ ಹೇಳಿ ಕೊನೆಗೆ ಹೋದಂಥ ಸಂದರ್ಭದಲ್ಲೇ ಪ್ರವಚನ ಹೀಗೆ ನಡೀತಾ ಇತ್ತು. ಕೊನೆಗೊಂದು ಕಂಬ ಇತ್ತು, ಕಂಬಕ್ಕೆ ಹೊರ್ಕೊಂಡು ಕುತ್ಕೊಂಡ ಕೇಳ್ಕೊಂತ ಅವನಿಗೆ ನಿದ್ದೆ ಬಂತು. ಯಾಕಂದ್ರೆ ಊಟ ಮಾಡ್ಕೊಂಡು ಹೋಗಿದ್ದ ಚೆನ್ನಾಗಿ, ಬೆಳಗಿಂದ ಎಮ್ಮೆ ಮೇಷ್ಗೆ ಬಂದಿದ್ದ, ಸುಸ್ತಾಗಿತ್ತು. ಕಂಬಕ್ಕೆ ಹೊರ್ಕೊಂಡು ನಿದ್ದೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಮಧ್ಯದಲ್ಲಿ ಒಂದು ಸಲ ಕಣ್ಣು ಬಿಟ್ಟ. ಆ ಕಣ್ಣು ಬಿಟ್ಟಂಥ ಸಂದರ್ಭದಲ್ಲಿ ಒಂದು 2 ಶಬ್ದಗಳು ಅವನಿಗೆ ಕಿವಿಗೆ ಬಿತ್ತು. ಮುಗಿಸೋ ಸಂದರ್ಭದಲ್ಲಿ ಆ ಗುರುಗಳು ಏನು ಹೇಳಿದರು ಅಂತಂದರೆ, ಸಾಂಬ ಸದಾಶಿವ ಅಂತ ಹೇಳಿ 2 ಮಾತುಗಳನ್ನು ಹೇಳಿದ್ರು. ಪ್ರವಚನ ಪೂರ್ಣ ಕೇಳೇ ಇಲ್ಲ ಅವನು. ಪ್ರವಚನ ಅವನಿಗೇನು ಅರ್ಥನೂ ಆಗಿರಲಿಲ್ಲ. ಅವನ ಶಬ್ದ 2 ಕೇಳಿದ್ದು ಯಾವುದು ಅಂದರೆ ಸಾಂಬ ಸದಾಶಿವ ಅಂತ 2 ಶಬ್ದಗಳನ್ನು ಕೇಳಿದ್ರು. ಹಂಗೆ ಸಾಂಬ ಸದಾಶಿವ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೋಂತ ಮತ್ತೆ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಂಬು ಕೊರ್ಕೊಂಡ, ಪ್ರವಚನ ಎಲ್ಲ ಮುರುಗಿದೋಯ್ತು. ಸುಮಾರು 12-1 ಗಂಟೆ ಅಲ್ಲಿ ವ್ಯವಸ್ಥಾಪಕರೆಲ್ಲ ಇದ್ರಲ್ಲ, ಅವರು ಬಂದು ಇವನು ಯಾರೋ ಮಲ್ಕೊಂಡಿದ್ದಾನೆ ಅಂತ ಹೇಳಿ ಎಬ್ಬಿಸ್ಲಿಕ್ಕೆ ನೋಡಿದ್ರು. ಎಬ್ಬಿಸಿದ್ರು. ಯಾರು ನೀನು ಅಂತ ಕೇಳಿದ್ರು. ಸಾಂಬ ಸದಾಶಿವ ಅಂದ. ಅವರು ಆಯ್ತು ಮನೆಗೆ ಹೋಗು ಅಂತ ಹೇಳಿ ದಾರಿಯನ್ನು ಹಿಡಿಸಿದ್ರು. ಮನೆ ದಾರಿಯನ್ನು ಸಾಂಬ ಸದಾಶಿವ ಅನ್ಕೊಂಡು ಮನೆ ದಾರಿ ಹಿಡ್ಕೊಂಡು ಬಂದ. ಮನೆ ದಾರಿಯನ್ನು ಹಿಡ್ಕೊಂಡು ಬಂದು ಬಾಗಿಲನ್ನ ತಟ್ಟಿದ. ಹೆಂಡ್ತಿ ಓಪನ್ ಮಾಡಿದ್ಲು ಡೋರನ್ನು. ಡೋರ್ ತೆಗೆದು ಎಲ್ಲಿ ಹೋಗಿದ್ದಿ, ಇಷ್ಟೊತ್ತು ಆಯ್ತಾ, ಯಾಕೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ಪ್ರವಚನಕ್ಕೆ ಹೋಗ್ಲಿದ್ದು. ಅವನೇನು ಮಾತಾಡಲಿಲ್ಲ. ಯಾಕೆಂದ್ರೆ ಅವ್ಳಿಗೆ ಗೊತ್ತಿತ್ತಲ್ಲ, ಅವಳಿಗೆ ಪ್ರವಚನ ಚೆನ್ನಾಗಿ ಮಾಡಿದ್ರ ಅಂತ ಅಂದ್ಲು. ಅವಾಗ ಇವನು ಅದಕ್ಕೂ ಸಾಂಬ ಸದಾಶಿವ ಅಂದ. ಪ್ರವಚನದಲ್ಲಿ ಏನು ಹೇಳಿದ್ರು ಅಂತ ಕೇಳಿದ್ಲು, ಅದಕ್ಕೂ ಇವನು ಸಾಂಬ ಸದಾಶಿವ ಅಂದ. ಏನು ಕೇಳಿದ್ರು ಸಾಂಬ ಸದಾಶಿವ ಅನ್ಲಿಕ್ಕೆ ಶುರು ಮಾಡ್ದ. ಹೆಂಡ್ತಿ ಸಿಟ್ಟು ಬಂತು. ಒಂದು ಒಣಕೆ ಇತ್ತು ಅಲ್ಲಿ ಮೂಲೆಯಲ್ಲಿ, ಒಣಕೆ ತಗೊಂಡು ಒಂದು ಬಾರಿಸಿದ ತಕ್ಷಣವೇ ಆ ಒಣಕೆ ಬಂಗಾರದ ಒಣಕೆಯಾಗಿ ಪರಿವರ್ತನೆ ಆಯಿತು. ಇದು ಭಕ್ತಿಯ ಮಾರ್ಗ. ನಾವು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತಿಲ್ಲೋ ಗೊತ್ತಿಲ್ಲ. ಭಕ್ತಿಯ ಮಾರ್ಗ. ಒಂದು ಒಣಕೆ ತಗೊಂಡು ಬಾರಿಸಿದ್ಲು. ಅವನ ಭಕ್ತಿ ಹೇಗಿತ್ತು ಅಂತಂದರೆ 2 ಮಾತಿಗೆ ಸಾಂಬ ಸದಾಶಿವ ಅನ್ನುವಂಥ ಭಕ್ತಿಯಿಂದ ಅವನು ಅಷ್ಟೊಂದು ಮೈ ಅನ್ನುವಂಥದ್ದು ಅಥವಾ ಅವನು ಸ್ಪರ್ಶ ಆಗಿದ್ದಕ್ಕೆ ಆ ಒಣಕೆನೇ ಬಂಗಾರ ಆಗೋಯ್ತು. ಅವಳು ಒಬ್ಬ ಒಣಕೆಯನ್ನು ಮಾರಿ ಒಂದು ಕಾರ್ ತಗೊಂಡ್ಲು, ಮನೆ ಕಟ್ಟಿದ್ಲು, ದೊಡ್ಡದಾಗಿ ಶ್ರೀಮಂತಿಕೆಯನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ಲು. ಆವಾಗ ಪಕ್ಕದ ಮನೆಯವನು ಒಬ್ಬಳು ಅವಳು ಥರನೇ ಇದ್ಲು. ಅವಳು ಏನು ಮಾಡಿದ್ಲು ಅಂತಂದರೆ, ನನಗೆ ಗೊತ್ತಿರೋ ಹಾಗೆ ನೀವು ಭಾಳ ಬಡವರು, ಒಂದು 4 ಎಮ್ಮೆ ಇಟ್ಕೊಂಡಿದ್ರಿ, ಈಗ ನೋಡಿದ್ರೆ ಇಷ್ಟೊಂದು ಶ್ರೀಮಂತಿಕೆ ಬಂದಿದೆಯಲ್ಲ ಹೇಗೆ ಅಂತ ಕೇಳಿದ್ಲು. ಪಕ್ಕದ ಮನೆ ಹೆಣ್ಮಗಳೊಬ್ಬಳು ಬಂದು ಅವಾಗ ಇವಳು ನಡೆದಂಥ ಘಟನೆಯನ್ನು ಹೇಳಿದ್ಲು. ನನ್ನ ಗಂಡನನ್ನು ಪ್ರವಚನ ಕಳಿಸಿದ್ದೆ. ನನ್ನ ಗಂಡ ಅಲ್ಲಿ ಪ್ರವಚನ ಕೇಳಿ ಮನೆಗೆ ಬಂದ. ಹೀಗೆ ಮನೆಗೆ ಬಂದಾಗ ಏನು ಕೇಳಿದ್ರು ಸಾಂಬ ಸದಾಶಿವ ಅಂತ ಹೇಳ್ತಾ ಇದ್ದ. ಅದಕ್ಕೆ ಒಂದು ಒಣಕೆಯಲ್ಲಿ ಹೊಡೆದೆ. ಆ ಒಣಕೆ ಬಂಗಾರದ್ದಾಯಿತು. ಆ ಬಂಗಾರವನ್ನು ಮಾರಿ ನಾನು ಶ್ರೀಮಂತಿಕೆ ಆದೆ ಅಂತ ಹೇಳಿದ್ಲು. ಇಷ್ಟೆಲ್ಲ ಕಥೆಯನ್ನು ಕಟ್ಟಿ ಹೇಳಿದ್ಲು. ಆವಾಗ ಅವಳಿಗೆ ಅನ್ನಿಸ್ತು, ಆಗ ನಾನೂ ಶ್ರೀಮಂತ ಆಗಬೇಕಾದ್ರೆ ನನ್ನ ಗಂಡನನ್ನು ಪ್ರವಚನ ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ಲು. ಆವಾಗ ಮತ್ತೆ ಮುಂದುವರ್ಷ ಪ್ರವಚನ ಪ್ರಾರಂಭ ಆಯಿತು. ಅವಳು ಹೇಳಿದ್ದಿಲ್ಲ ಕಥೆನೆಲ್ಲ ಇವಳು ಬಾಯ್ಪಾಠ ಮಾಡ್ಕೊಂಡಿದ್ಲು. 4 ಎಮ್ಮೆ ತಂದ್ಲು. ಇವಳ ಮನೇಲಿ ಎಮ್ಮೆ ಇರಲಿಲ್ಲ, ಆದ್ರೆ 4 ಎಮ್ಮೆ ತಂದ್ಲು. ಎಮ್ಮೆ ತಂದು ಗಂಡನಿಗೆ ಎಮ್ಮೆ ಮೇಯ್ಸಕ್ಕೆ ಹಚ್ಚಿದ್ಲು. ಎಮ್ಮೆ ಮೇಯ್ಸೋ ಬಂದ ಮೇಲೆ ಕೊನೆಯ ದಿನ ಪ್ರವಚನಕ್ಕೆ ಗಂಡನನ್ನು ಕಳಿಸಿದ್ಲು. ಅವನು ಹೋಗಿ ಅದೇ ಕಂಬಕ್ಕೆ ನಿದ್ದೆ ಹೊಡ್ಕೊಂಡು ಕುತ್ಕೊಂಡ. ಊಟ ಮಾಡ್ಕೊಂಡ ಹೋಗಿದ್ದ ಸರಿಯಾಗಿ, ಕರೆಕ್ಟಾಗಿ ಕುತ್ಕೊಂತ ಇದ್ದಂಗೆ ನಿದ್ದೆ ಮಾಡ್ತಾ ಬಂದ. ಅವನು ಅದೇ ಸಾಂಬ ಸದಾಶಿವ ಅನ್ಕೊಂತ ಬಂದ. ಹೆಂಡ್ತಿ ಬಾಗಿಲು ತೆಗೆದ್ಲು. ಒಳಗಡೆ ಬಂದ. ಏನು ಪ್ರವಚನ ಆಯಿತು ಅಂತ ಕೇಳಿದ್ಲು. ನಾನು ಹೇಳೋದಿಲ್ಲ ಅಂತ ಅಂದ. ಹೇಳೋದಿಲ್ಲ ಅಂದ ತಕ್ಷಣನೇ ಅವಳಿಗೆ ಭಾಳ ಸಿಟ್ಟು ಬಂತು. ಅವಳಿಗೆ ಏನು ದುರಾಸೆ ಇತ್ತು ಅಂತಂದರೆ, ಅವಳು ಒಂದು ಒಣಕೆ ಬಂಗಾರದ್ದಾಗಿದೆ ಅಂತಂದ ಮೇಲೆ ನಾನು 10 ಒಣಕೆಯನ್ನು ಇಟ್ಕೋಬೇಕು, 10 ಒಣಕೆಯನ್ನು ಬಂಗಾರದ ಮಾಡ್ಕೋಬೇಕು ಅಂತ ಹೇಳಿ ಊರೆಲ್ಲ ಅಡ್ಡಾಡ್ಕೊಂಡು ಎಲ್ಲ ಒಣಕೆ ಇಸ್ಕೊಂಬಂದು ಇಟ್ಕೊಂಡಿದ್ಲು. ಎಲ್ಲ ಒಣಕೆನ ಇಸ್ಕೊಂಬಂದು ಇವು ನೋಡಿದ ಮೂಲೆಯಲ್ಲಿ ಇಷ್ಟೊಂದು ಒಣಕಿದ್ದಾವೆ, ನನಗೆ ಇವತ್ತು ಗ್ಯಾರಂಟಿ ಉಳಿಗೆಲ್ಲ ಇಲ್ಲ,
ಹಾಗಾಗಿ ನಾನು ಏನು ಹೇಳಿದ್ರು ಕಷ್ಟ ಆಗುತ್ತೆ ಅಂತೇಳಿ ಅವನು ಏನು ಹೇಳಲಿಕ್ಕೆ ಹೋಗಲಿಲ್ಲ. ಹೆಂಡತಿ ಒಂದು ಒಣಕಿ ತಗೊಂಡು ಬಡದ್ಲು, ಅದು ಒಣಕಿ ಪೀಸ್ ಆಗೋಯ್ತು, ಬಂಗಾರ ಆಗಲಿಲ್ಲ. ಯಾಕೆ ಬಂಗಾರ ಆಗಲಿಲ್ಲ ಅಂತಂದರೆ ಇದು ಹೇಳಿಕೊಟ್ಟು ಮಾಡಿಸಿದಂಥ ಭಕ್ತಿ. ಅದು ಮೊದಲು ಮಾಡಿದ ಭಕ್ತಿ ಇತ್ತಲ್ಲ, ತಿಳ್ಕೊಂಡು ಮಾಡಿದಂಥ ಭಕ್ತಿ. ಅದಕ್ಕೆ ತಿಳ್ಕೊಂಡು ಮಾಡಿದಂಥ ಭಕ್ತಿ ಯಾವಾಗಲೂ ಶ್ರೇಷ್ಠ ಆಗುತ್ತೆ. ಹೇಳಿಕೊಟ್ಟು ಮಾಡಿಸಿದಂಥ ಭಕ್ತಿ ಅದು ಶ್ರೇಷ್ಠ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ತಿಳ್ಕೊಂಡು ಮಾಡಬೇಕು ಭಕ್ತಿ ಅನ್ನುವಂಥದ್ದನ್ನು. ಸಿದ್ದರಾಜಣ್ಣವ್ರು ಹೇಳ್ತಾ ಇದ್ರು, ಕ್ಲೀನ್ ಮಾಡೋದಾಗ್ಲಿ, ಸ್ವಚ್ಛತೆ ಮಾಡೋದಾಗ್ಲಿ, ಕೆಲಸ ಮಾಡೋದ್ರ ಬಗ್ಗೆ ಆಗಲಿ, ಇವೆಲ್ಲ ಯುವಕರಿದ್ದೀರಿ, ನಿಮಗೆ ಪ್ರಪಂಚವನ್ನು ಗೆಲ್ಲುವಂಥ ಶಕ್ತಿ ಇದೆ. ನೀವು ಮನಸ್ಸು ಮಾಡಿದರೆ ಪ್ರಪಂಚವನ್ನು ಗೆಲ್ಲಬಹುದು. ಈಗ ನಮ್ಮ ಇಬ್ಬರು ಶಾಸಕರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ರೇಣುಕುಮಾರ್ ಇದ್ದಾರೆ, ಪ್ರಕಾಶ್ ಅಣ್ಣವರಿದ್ದಾರೆ. ಈಗ ಅವರು ಇವತ್ತು ರಾಜಕೀಯದಲ್ಲಿ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದ್ದಾರೆ. ಅವರೊಂದು 20-30 ವರ್ಷದ ಹಿಂದೆ ಅವರ ಬದುಕನ್ನು ನೆನಪು ಮಾಡಿಕೊಂಡ್ರೆ ಅವ್ರಿಗೆ ನಾವು ಹಿಂಗೆ ಆಗ್ತಿದ್ವ ಅನ್ನುವಂಥ ಕಲ್ಪನೆಯೂ ಕೂಡ ಇರಲಿಲ್ಲ. ಇವತ್ತವರು ವಿಧಾನಸೌಧದಲ್ಲಿ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಕ್ಕೆ ಮೊದಲನೇ ಪ್ರತಿನಿಧಿ ಅವರು, ಮೊದಲನೇ ಪ್ರಜೆ ಅವರು. ಅಂದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಒಬ್ಬ ಯುವಕ ಮನಸ್ಸು ಮಾಡಿದರೆ ನೀವು ಪ್ರಪಂಚವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ, ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ, ನಿಮ್ಮ ಗ್ರಾಮವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ, ನಿಮ್ಮ ಕುಟುಂಬವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಇಷ್ಟೆಲ್ಲ ಶಕ್ತಿ ನಮ್ಮ ಯುವಕರಲ್ಲಿ ಇದ್ರೂ ಕೂಡ ಇವತ್ತು ದುಶ್ಚಟ ಅನ್ನುವಂಥಕ್ಕೆ ದಾಸರಾಗಿ ಆಯಸ್ಸನ್ನ, ಆರೋಗ್ಯವನ್ನ, ಗೌರವವನ್ನ, ಸಮಾಜವನ್ನ, ಹಣವನ್ನ ಎಲ್ಲವನ್ನೂ ಇವತ್ತು ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೇವೆ. ಸುಮ್ಮನೆ ಯೋಚನೆ ಮಾಡಿ, ಭಗವಂತ ನಮ್ಮನ್ನು ಇಲ್ಲಿಗೆ ಕಳಿಸಿರುವಂಥದ್ದು ಎಲ್ಲೋ ಒಂದು ಸಣ್ಣ ದುಶ್ಚಟಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಿ ಅಂತಲ್ಲ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದು. ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿದ್ದು ಬಹುಶಃ ನೀನು ಏನಾದರೂ ಈ ಭೂಮಿಗೆ ಕೊಡುಗೆಯನ್ನು ಕೊಟ್ಟು ಬಾ, ಏನಾದರೂ ಒಂದು ನೆನಪಲ್ಲಿ ಇರುವಂಥ ಸಾಧನೆ ಮಾಡಿ ಬಾ ಅಂತ ಹೇಳಿ ಕಳಿಸಿರುವಂಥದ್ದು ಬಂಧುಗಳು. ಅಂಥ ಒಂದು ಸಾಧನೆಯನ್ನ ನೀವು ಇವತ್ತು ಮಾಡಬೇಕಾದ್ರೆ, ಇವತ್ತು ಎಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತಂದ್ರೆ, ಸುಮ್ಮನೆ ಒಂದು 4 ಸಾಲು ಮಾತುಗಳಿದ್ದೇವೆ. ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದಕ್ಕೆ ನಿಮಗೊಂದು 4 ಸಾಲು ಹೇಳ್ತೇವೆ, ಕೇಳಿ ಅದು ಮಾತು ಮುಗಿಸ್ತೇವೆ. ತಮ್ಮಯ್ಯವರೇ, ಇವತ್ತಿನ ಕಾಲಕ್ಕೆ ಯಾವ ಪರಿಸ್ಥಿತಿಯಲ್ಲಿ ನಾವು ಬರ್ತಿದ್ದೇವೆ ಅಂತೇಳಿ. ಯಾವ ಲೋಕದ ಭಕ್ತಿಯೋ ಇದು, ಯಾವ ಲೋಕದ ಮುಕ್ತಿಯೋ, ಭಾವದೋಳು ಪರಿಶುದ್ಧವಿಲ್ಲದ ಯಾವ ಪರಿವಿರಕ್ತಿಯು. ನೋಡಿ, ಇವತ್ತು ಭಕ್ತಿ ಎನ್ನುವಂಥದ್ದು ಯಾವ ರೀತಿ ನಾವು ಮಾಡ್ತಾ ಇದ್ದೇವೆ ಭಕ್ತಿನ ಅನ್ನೋದಕ್ಕೆ ಅವತ್ತಿನ ಕಾಲದಲ್ಲಿ ಹೇಳಿದಂಥ ಮಾತು. ರೋಗ ಬಂದರೆ ಸತಿಗೆ ವೈದ್ಯರಿಗಾಗಿ ಧನವ ಸುರಿಯುವೆ, ಯೋಗ ಸೇವೆಗೆ ಎನಲು ಶಿರವನ್ನು ಬಾಗಿ ಭೂಮಿಗಾಗಿ ಕೊರಗುವೆ. ಅಂದರೆ ಯೋಗಿ ಸೇವೆಗೆ ಬಾ ಅಂತಂದರೆ ಶಿರವ ಬಾಗಿ ಅವನು ಭೂಮಿಗಾಗಿ ಕೊರಗ್ತಾನಂತೆ. ಅದೇ ಸತಿಗೆ ಏನಾದರೂ ಆರೋಗ್ಯ ಕೆಟ್ಟಿದೆ ಅಂತಂದರೆ ವೈದ್ಯರಿಗಾಗಿ ಧನವ ಸುರಿತಾನಂತ ತಗೊಂಡೋಗಿ. ಅಂದರೆ ಸತಿ ಮೇಲೆ ಇರೋ ವ್ಯಾಮೋಹವನ್ನು ಅವನು ಅದಕ್ಕಾಗಿ ವೈದ್ಯರಿಗಾಗಿ ಹಣವನ್ನು ಸುರಿತಾನೆ ಅನ್ನುವಂಥ ಮಾತು. ನಾಗಸೇನನ ಗುಡಿಗೆ ಕರೆದರೆ ನಾಳೆ ಬಾ ಎನ್ನುವೆ. ದೇವರ ಸೇವೆಗೆ ಯಾರು ನಾವು ಸೇವೆ ಮಾಡಕ್ ಬಾ ಅಂತ ಕರೆದ್ರೆ, ಉದಾಹರಣೆ ಸಿದ್ದರಾಜನರು ಹೇಳ್ತಾ ಇದ್ರಲ್ಲ, ಬನ್ನಿ ಕೆಲಸ ಮಾಡಬಾರಿ ಅಂತ ಕರೆದ್ರೆ ಅವನೇನು ಹೇಳ್ತಾನೆ ಅಂತಂದ್ರೆ ನಾಳೆ ಬನ್ನಿ ಅಂತ ಹೇಳ್ತಾನಂತ. ನಾಳೆ ಬಾರೋ ಎನ್ನುವೆ, ಕಾಲಕುಂಟನ ಗುಡಿಗೆ ಕರೆದರೆ ಕಾಲು ಉಳುಕೀತೆನ್ನುವೆ. ನೋಡಿ, ಏನಾದ್ರು ದೇವಸ್ಥಾನಕ್ಕೆ ಬಾರಪ್ಪ ಹೋಗೋಣ ಅಂತಂದ್ರೆ ಅವನು ಕಾಲು ಉಳುಕಿದೆ, ಇವತ್ತು ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳುವಂಥ ಸ್ಥಿತಿ ಇವತ್ತು ಬಂದಿದೆ ಅಂತೇಳಿ. ಮುಂದೆ ಎಂಥ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಸುಳ್ಳ್ಯರ ಕುಣದ ಆಟಕ್ಕೆ ಜೋಡಿ ಶಾಲು ಹೊದಿಸುವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ದೇವರ ಗುಡಿಗೆ ಕರೆದ್ರೆ ಕಾಲು ಕುಂಟಿದೆ ಅಂತ ಹೇಳ್ತಾನೆ. ಅದೇ ಎಲ್ಲರ ಸುಳ್ಳ್ಯರ ಕುಣಿತ ನಡೀತಾ ಇತ್ತು ಅಂತಂದ್ರೆ ಅಲ್ಲಿ ಮುಂದೆ ಹೋಗಿ ಜೋಡಿ ಶಾಲನ್ನು ಹೊದಿಸ್ತಾನೆ ಅಂತ. ಯಾವ ಮಟ್ಟದ ಮಾತುಗಳನ್ನು ಅವತ್ತು ಹೇಳಿದ್ದಾರೆ ಅಂತ. ಸಾಧು ಸೇವೆಗೆ ಕರೆದರೆ ವಾದ ಮಾಡುತ್ತಾ ಮಲಗುವೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೂ ನಿತ್ಯ ಅನ್ನದಾನವಿರಲು ಭಯವಿನ್ನೇತಕ್ಕೂ ಅನ್ನುವಂಥ ಮಾತನ್ನು ಹೇಳ್ತಾರೆ. ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯೆಯೇತಕ್ಕೆ, ನ್ಯಾಯ ಬಿಟ್ಟ ನ್ಯಾಯ ಹೇಳುವ ದೊರೆಯಿನ್ನೇತಕ್ಕೆ, ಮಾತು ಕೇಳದ ಮಗನು ಮನೆಯೊಳಗೆ ಇದ್ದರೆ ಏತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಅನ್ನದಾನವಿರಲು ಭಯವಿನ್ನೇತಕ್ಕೆ, ಪ್ರೀತಿ ಇಲ್ಲದ ಹೆಂಡತಿ ಮನೆಯೊಳಗಡೆ ಇದ್ದರೇತಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ.
ಇದರ ಅರ್ಥ ಬಹುಶಃ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದಕ್ಕೆ. ಬಂಧುಗಳೇ, ಇವತ್ತು ಧರ್ಮ, ನ್ಯಾಯ, ನೀತಿ ಇವೆಲ್ಲವೂ ಮಾತನಾಡೋದಕ್ಕೆ ಚಂದನೆ ವಿನಃ ಅದನ್ನು ಪಾಲಿಸೋದಕ್ಕೆ ಇವತ್ತು ಬಹಳ ಕಷ್ಟ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ಪ್ರತಿ ವರ್ಷ ಜಾತ್ರೆ ಮಾಡೋ ಮುಖಾಂತರ ಈ ಧರ್ಮದ ವಿಷಯಗಳನ್ನು, ಜ್ಞಾನದ ವಿಷಯಗಳನ್ನು, ಸ್ವಲ್ಪ ಸತ್ಯದ ವಿಷಯಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ಮಾಡಿ, ಅದರ ಜೊತೆಯಲ್ಲಿ ಅದು ಏನು ಇಲ್ಲಿ ಬರುತ್ತವೆ, ಶಾಸಕರಿರ್ಬೋದು, ನಾವಿರ್ಬೋದು, ಇನ್ಯಾರು ಜ್ಞಾನಿಗಳಿರ್ಬೋದು, ಏನು ಹೇಳುತ್ತಾರೆ ಅದನ್ನು ಒಂದು ಸ್ವಲ್ಪನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸುವಂಥ ಕೆಲಸವನ್ನು ಮಾಡಿ. ಮಕ್ಕಳುಗಳಿಗೆ ನೀವು ಏನು ಕಲಿಸೋದಿಲ್ವೋ 10 ವರ್ಷ 20 ವರ್ಷ ಮಾತ್ರ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗಿ ಉಳಿತಾರೆ. ಆಮೇಲೆ ಅವರು ನಿಮ್ಮ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಇದನ್ನು ನೀವು ನೆನಪಿಟ್ಟುಕೊಳ್ಳಿ. ಯಾವ ಮಕ್ಕಳಿಗೆ ಸಂಸ್ಕಾರ ಇಲ್ವೋ, ಯಾವ ಮಕ್ಕಳುಗಳು ನೀವು ಆ ರೀತಿ ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತಿಲ್ವೋ, 20 ವರ್ಷದ ನಂತರ ಅದೇ ಮಕ್ಕಳು ನಿಮ್ಮ ಬದ್ಧ ವೈರಿ ಆಗ್ತಾರೆ, ಬದ್ಧ ಶತ್ರುಗಳಾಗ್ತಾರೆ. ಇದನ್ನು ತಂದೆ ತಾಯಿಗಳು ಬಹಳ ನೆನಪಿನಲ್ಲಿಟ್ಟುಕೊಳ್ಳಿ. ಇದು ಸತ್ಯವಾದಂಥ ಮಾತು. ಕಾಲ ಕೆಡ್ತಾ ಇದೆ, ಕಾಲ ಪರಿವರ್ತನೆ ಆಗ್ತಾ ಇದೆ, ಕಾಲ ಬದಲಾಗಿದೆ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಧರ್ಮವನ್ನು ಬೆಳೆಸಬೇಕಾಗಿದೆ, ಧರ್ಮವನ್ನು ಉಳಿಸಬೇಕಾಗಿದೆ, ಧರ್ಮದ ಸಂಗತಿಗಳನ್ನು ಆಗಾಗ ನಾವು ಮೆಲುಕು ಹಾಕಬೇಕಾಗಿದೆ. ಆ ಕಾರಣಕ್ಕಾಗಿ ಗುರು, ಮಠ, ದೇವಸ್ಥಾನ ತಿಳಿದಂಥವರು, ಜ್ಞಾನಿಗಳು, ಸಂತರು, ಸಾಧುಗಳು ಈ ಥರದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದರು ಭಗವಂತ. ಕಾರಣ ಮನುಷ್ಯ ಕೆಡ್ತಾ ಇರ್ತಾನೆ, ಹಾಗಾಗಿ ನೀವು ಹೋಗಿ ಉಪದೇಶ ಮಾಡ್ರಿ ಅಂತ ಹೇಳಿ ಒಂದೊಂದು ಸ್ಥಾನವನ್ನು ಒಬ್ಬೊಬ್ಬರಿಗೆ ಕೊಟ್ಟು ಕಳಿಸಿದ. ಆ ಸ್ಥಾನವನ್ನು ನೀವು ಭಕ್ತರಾಗಿ, ನಾವು ಗುರುಗಳಾಗಿ ಅದನ್ನು ನಿಭಾಯಿಸಬೇಕಾಗಿದೆ. ಗುರುಗಳ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ, ನೀವು ಶಿಷ್ಯರ ಕರ್ತವ್ಯಗಳನ್ನು ನೀವು ಪಾಲಿಸಬೇಕಾಗಿದೆ ಅನ್ನುವ ಮಾತನ್ನು ಕೂಡ ಹೇಳ್ತಾ, ಬಂಧುಗಳೇ, ಭದ್ರಕಾಳಿ ಬನ ಬಹಳ ಸುಂದರವಾದಂಥ ಕ್ಷೇತ್ರವಾಗಿ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಬಹಳ ಜನ ಶ್ರಮವನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಜಣ್ಣವ್ರ ಅಧ್ಯಕ್ಷರಾಗಿ ಕಾಂತರಾಜಣ್ಣನವರು, ಹಾಗೆ ನಮ್ಮ ಶಿವಣ್ಣನವರು, ಹುಲಿಗೌಡರು, ಹಾಗೆ ನಮ್ಮ ದೊಡ್ಡಚನ್ನೇಗೌಡರು, ತೀರ್ಥಕುಮಾರ್ ಅವರು, ಬಹಳ ಜನ, ಮಲ್ಲೇಗೌಡರು, ಹಣ್ಣೆದಡಿಕೆ, ಹಾಗೆ ನಮ್ಮ 3 ಹಳ್ಳಿಯವರು, ಗಾಳಿಹಳ್ಳಿ, ಹಣ್ಣೆದಡಿಕೆ ಮತ್ತು ಹುಲ್ಲೇನಹಳ್ಳಿ, ಕಳಸಾಪುರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬಹಳ ಶ್ರಮವನ್ನು ಹಾಕಿ ಈ ಕ್ಷೇತ್ರವನ್ನು ತುಂಬ ಸುಂದರವಾಗಿ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ವರ್ಷಕ್ಕೆ ಒಂದು 20-25 ಲಕ್ಷ ಜಾತ್ರೆ ಖರ್ಚು ಮಾಡ್ತಾ ಇದ್ದಾರೆ. ಪ್ರಸಾದದಿಂದ ಹಿಡಿದು ಪ್ರತಿಯೊಂದು ಖರ್ಚು. ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ, ಅದಕ್ಕೆ 40,000 ಆಯಿತು ಅಂತ ನಮ್ಮ ಸಿದ್ದರಾಜನ ಬೆಳಗ್ಗೆ ಪೇಂಟಿಗೆ 40,000 ಆಯಿತು ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟೊಂದು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಶಿವಣ್ಣವ್ರು ಬೆಳಗ್ಗೆ ಕಾರಲ್ಲಿ ಕುರ್ಸ್ಕೊಂಬಂದಾಗ ಅದನ್ನ ಹೇಳ್ತಾ ಇದ್ರು, ಸಿದ್ದರಾಜಣ್ಣವ್ರು ಅವರು ಭಾವಮೈದ ಅಂತೆ. ನಮ್ಗೆ ಗೊತ್ತಾಗಿರಲಿಲ್ಲ, ಇವತ್ತು ಗೊತ್ತಾಯ್ತು ಅದು. ಭಾವ ಅನ್ಕೊಂಡು ಅವರು ಇಬ್ಬರು ಭಾಳ ಜೋಡಿ ಎತ್ತಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬಹುಶಃ ಅವ್ರಿಗೆ ಅದೇ ಥರದ ಒಂದು ನಿಷ್ಠೆ ಇರಲಿ, ಹಾಗೆ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು ಆಗಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಎಲ್ಲರೂ ಕೂಡ ಈಗೇನೋ ಒಂದು ಟ್ರಸ್ಟಿಗಳಲ್ಲಿ ಒಂದು 15-20 ಜನ ಇದ್ದೀರಿ, 35 ಜನ ಇದ್ದೀರಿ. ತಾವೆಲ್ಲರೂ ಕೂಡ ಒಂದೇ ಕೈಯಾಗಿ, ಒಂದೇ ಭಾವನೆಯಿಂದ, ಒಂದೇ ಮನಸ್ಥಿತಿಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿ. ನಿಜವಾಗ್ಲೂ ಕೂಡ ಇದೊಂದು ಬಹಳ ಒಳ್ಳೆಯ ಕ್ಷೇತ್ರವಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಶಾಸಕರು ಇಬ್ಬರಿದ್ದಾರೆ. ಎಲ್ಲ ಕ್ಷೇತ್ರಕ್ಕೆ ಒಬ್ಬೊಬ್ಬರು ಶಾಸಕರಿದ್ದರೆ ನಿಮ್ಗೆ 2 ಶಾಸಕರಿದ್ದಾರೆ. ಅದು ನಿಮ್ಮ ಪುಣ್ಯ ಅಂತಲೇ ಭಾವಿಸ್ಬೇಕು. ಸರ್ಕಾರ ಯಾವ್ದಾರು ಇದ್ರು, ನಮ್ಮ ತಮ್ಮಯ್ಯ ಹೇಳ್ತಾ ಇದ್ರು, ನಾವು ಇಲ್ಲಿ ಮುಂದೆ ಕೂತ್ಕೊಂಡವ್ರು ಎಲ್ಲರೂ BJP ಆಲ್ಮೋಸ್ಟ್ ಅಂತ ಹೇಳಿ. ಮತ್ತೆ ಅದಕ್ಕೆ ಓಪನ್ ಭಾಷಣದಲ್ಲಿ ಹೇಳ್ಬೇಡ ಬಿಡ್ರಿ, ಏನು ಮತ್ತೆ ನಾಳೆ ಪತ್ರಿಕೆಯಲ್ಲಿ ಬಂದ ಕಷ್ಟ. ನಮ್ಮ ತಮ್ಮಯ್ಯವರು ಮೂಲ ಬೇರು ತಾಯಿ ಮನೆ ಅದೇ, ಮೂಲ ಬೇರು ಅದೇ. ಹಾಗಾಗಿ ಅವ್ರಿಗೊಂದು ಅವಕಾಶ ಸಿಕ್ತು.